ವಿಚಾರವಾಗಿ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡೋಣ. ಕೇವಲ ಮನುಷ್ಯರಿಗಷ್ಟೇ ಅಲ್ಲ ಕೊರೋನಾ ಎಫೆಕ್ಟ್ ಕೊಡ್ತಾ ಇರೋದು, ದೇವರಿಗೂ ಇದರ ಎಫೆಕ್ಟ್ ತಟ್ತಾ ಇದೆ. ಇದೀಗ ಆದಿಚುಂಚನಗಿರಿಯ ಕಾಲಭೈರವೇಶ್ವರನ ದರ್ಶನಕ್ಕೂ ಕೂಡ ಕಂಟಕ ಬಂದೊದಗಿದೆ. 2 ವಾರಗಳ ಕಾಲ ದೇವರ ದರ್ಶನ ಬಂದ್ ಮಾಡೋದಕ್ಕೆ ಇದೀಗ ನಿರ್ಧಾರವನ್ನ ಮಾಡಲಾಗಿದೆ. ಮಠಕ್ಕೆ ಭಕ್ತರು ಬರದಂತೆ ಶ್ರೀಗಳು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಕಾಲಭೈರವೇಶ್ವರನ ದರ್ಶನಕ್ಕೂ ಕಂಟಕ ಬಂದಿದೆ, ಅಲ್ಲಿಗೆ ಭಕ್ತರು ಬರಬೇಡಿ ಸದ್ಯದ ಪರಿಸ್ಥಿತಿಯಲ್ಲಿ ಅಂತ ಶ್ರೀಗಳು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಎಲ್ಲಾ ದೇವಸ್ಥಾನದಲ್ಲೂ ಸದ್ಯಕ್ಕೆ ಇದೇ ಪರಿಸ್ಥಿತಿ ಇರೋದು. ಇನ್ನು ನಂಜನಗೂಡಿನ ನಂಜುಂಡೇಶ್ವರನಿಗೆ ಕೊರೋನಾ ಕಂಟಕ ಎದುರಾಗಿದೆ. ಬಂದ್ ಆಗಿದೆ ನಂಜನಗೂಡು ದೇವಾಲಯ. ಇಂದಿನಿಂದ ಭಕ್ತರ ಪ್ರವೇಶಕ್ಕೆ ನಿರ್ಬಂಧವನ್ನ ಹೇರಲಾಗಿದೆ. ಎಲ್ಲಾ ದೇವಸ್ಥಾನದಲ್ಲೂ ಕೂಡ ಇದೇ ಪರಿಸ್ಥಿತಿ. ಕೆಲವೊಂದು ಕಡೆ ದರ್ಶನ ಇರುತ್ತೆ, ವಿಶೇಷ ಪೂಜೆ ಸೇವೆ ಇರೋದಿಲ್ಲ, ಭಕ್ತರು ಕೂಡ ಬರೋದು ಬೇಡ ಅಂತ ಆಡಳಿತ ಮಂಡಳಿ ರಿಕ್ವೆಸ್ಟ್ ಮಾಡಿಕೊಳ್ತಾ ಇದೆ. ನಂಜನಗೂಡಿನ ನಂಜುಂಡೇಶ್ವರನಿಗೂ ಕೂಡ ಕೊರೋನಾ ಕಂಟಕ ಎದುರಾಗಿದೆ. ದೇವಸ್ಥಾನ ಇದೀಗ ಬಂದ್ ಆಗಿದೆ. ಅಲ್ಲಿನ ಪರಿಸ್ಥಿತಿ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ದಿನ ಹೆಚ್ಚಾಗುತ್ತಿರುವ ಕೊರೋನಾ ಆರ್ಭಟದಿಂದಾಗಿ ವಿಷಕಂಠನ ಭಕ್ತರಿಗೂ ಸಹ ಕಂಟಕ ಆರಂಭವಾಗಿದೆ. ನಂಜನಗೂಡಿನ ನಂಜುಂಡೇಶ್ವರ ದೇವಾಲಯದಲ್ಲಿ ಇಂದಿನಿಂದ ಭಕ್ತರಿಗೆ ಪ್ರವೇಶ ನಿಷೇಧವಾಗಿದೆ. ನಾವೀಗ ದೇವಾಲಯದ ಮುಂಭಾಗದಲ್ಲಿದ್ದೇವೆ, ನೀವು ದೃಶ್ಯಗಳನ್ನು ನೋಡಬಹುದು. ಇಡೀ ದೇವಾಲಯ ಸಂಪೂರ್ಣವಾಗಿ ಬಂದಾಗಿದೆ. ಯಾವೊಬ್ಬ ಭಕ್ತರನ್ನು ಸಹ ಇವತ್ತಿನಿಂದ ಒಳಗಡೆ ಬಿಡ್ತಾ ಇಲ್ಲ. ಮಾರ್ಚ್ 31ನೇ ತಾರೀಕಿನವರೆಗೂ ಸಹ ಇದೇ ರೀತಿಯಾದಂತಹ ಒಂದು ವಾತಾವರಣ ಇಲ್ಲಿ ನಿರ್ಮಾಣ ಆಗುತ್ತೆ. ದೇವಾಲಯದ ಬಾಗಿಲನ್ನ ಅರ್ಧ ಹಾಕಿರುವಂತಹ ಸಿಬ್ಬಂದಿಗಳು ದೇವಾಲಯದ ಬಾಗಿಲ ಬಳಿ ಒಂದು ನೋಟಿಸ್ ಅನ್ನ ಅಂಟಿಸಿದ್ದಾರೆ. ಕೇಂದ್ರ ಸರ್ಕಾರದಿಂದ ಬಂದಿರುವಂತಹ ಈ ಒಂದು ಆದೇಶದ ಹಿನ್ನೆಲೆಯಲ್ಲಿ ಮಾರ್ಚ್ 31ನೇ ತಾರೀಕಿನವರೆಗೆ ದೇವಾಲಯಕ್ಕೆ ಭಕ್ತರ ಪ್ರವೇಶವನ್ನು ನಾವು ನಿಷೇಧವನ್ನು ಮಾಡಿದ್ದೀವಿ. ದೇವಾಲಯದಲ್ಲಿ ಯಾರೂ ಸಹ ಒಳಗಡೆ ಹೋಗುವಂತಿಲ್ಲ ಮತ್ತು ಗುಂಪು ಸೇರುವಂತಿಲ್ಲ. ಅದರ ಜೊತೆಯಲ್ಲಿ ದೇವಾಲಯದ ಒಳಭಾಗದಲ್ಲಿ ನಡೀತಾ ಇದ್ದಂಥ ಎಲ್ಲ ಪೂಜಾ ಕೈಂಕರ್ಯಗಳನ್ನು ನಾವು ಮುಂದುವರಿಸ್ತೀವಿ. ಪೂಜಾ ಕೈಂಕರ್ಯಗಳಿಗೆ ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ, ಆದರೆ ದೇವಾಲಯಕ್ಕೆ ಭಕ್ತರು ಮಾತ್ರ ಯಾರೂ ಬರುವಂತಿಲ್ಲ ಅಂತ ಆದೇಶವನ್ನು ಮಾಡಲಾಗಿದೆ. ಆ ಹಿನ್ನೆಲೆಯಲ್ಲಿ ಇಂದು ಬೆಳಿಗ್ಗೆಯಿಂದಲೇ ಭಕ್ತರ ಪ್ರವೇಶವನ್ನು ನಿಷೇಧ ಮಾಡಲಾಗಿದೆ. ನಾವು ದೃಶ್ಯಗಳು ಸಹ ನೋಡ್ಬೋದು. ದೇವಾಲಯದ ಒಳಭಾಗದಲ್ಲಿ ಸಂಪೂರ್ಣವಾದಂಥ ಸ್ತಬ್ಧ ವಾತಾವರಣ ಇಲ್ಲಿ ನಿರ್ಮಾಣವಾಗಿದೆ. ದೇವಾಲಯದ ಅರ್ಚಕರು ಮತ್ತು ಸಿಬ್ಬಂದಿಗಳನ್ನು ಹೊರತುಪಡಿಸಿದರೆ ಯಾವೊಬ್ಬ ವ್ಯಕ್ತಿಯೂ ಸಹ ದೇವಾಲಯದ ಒಳಭಾಗದಲ್ಲಿ ಇಲ್ಲ. ಇಡೀ ದೇವಾಲಯ ಖಾಲಿಯಾಗಿದೆ. ದೇವಾಲಯದಲ್ಲಿ ದೇವರಿಗೆ ಸಲ್ಲಿಸಬೇಕಾದಂಥ ಎಲ್ಲ ಪೂಜಾ ಕೈಂಕರ್ಯಗಳನ್ನು ಕಟ್ಟುನಿಟ್ಟಾಗಿ ಪಾಲನೆಯನ್ನು ಮಾಡ್ತಾ ಇದ್ದಾರೆ. ಮುಂಜಾನೆ 5 ಗಂಟೆಯಿಂದಲೇ ಪೂಜಾ ವಿಧಿವಿಧಾನಗಳು ನೆರವೇರ್ತಾ ಇದೆ. ಆದರೆ ಭಕ್ತರಿಗೆ ಪ್ರವೇಶವನ್ನು ಸಂಪೂರ್ಣವಾಗಿ ನಿಷೇಧ ಮಾಡಲಾಗಿದೆ. ಇದೇ ರೀತಿಯಾದಂಥ ಒಂದು ವಾತಾವರಣ ಮೈಸೂರಿನ 4 ದೇವಾಲಯಗಳಿದೆ. ತಲಕಾಡಿನಲ್ಲಿರುವಂತಹ ವೈದ್ಯನಾಥೇಶ್ವರ ದೇವಾಲಯ ಮತ್ತು ಟಿ ನರಸೀಪುರದಲ್ಲಿರುವಂತಹ ಸೋಮನಾಥಪುರದ ಚೆನ್ನಕೇಶವ ದೇವಾಲಯದಲ್ಲೂ ಸಹ ಇದೇ ರೀತಿಯಾದಂಥ ಒಂದು ವಾತಾವರಣ ಇದೆ. ಕೇಂದ್ರ ಸರ್ಕಾರದಿಂದ ಬಂದಿರುವಂತಹ ಸೂಚನೆ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುವಂತಹ ದೇವಾಲಯಗಳಲ್ಲಿ ಈ ರೀತಿಯಾಗಿ ಭಕ್ತರ ಪ್ರವೇಶವನ್ನು ನಿಷೇಧ ಮಾಡಿದ್ದು ನಂಜನಗೂಡಿನ ದೇವಾಲಯ ಸಂಪೂರ್ಣವಾಗಿ ಸ್ತಬ್ಧವಾಗಿದೆ ಅಂತ ಹೇಳ್ಬೋದು. ಮಧು ಜೊತೆ ಪುಟ್ಟಪ್ಪ, ನ್ಯೂಸ್ 18 ಕನ್ನಡ, ಮೈಸೂರು. ಇದು ಸದ್ಯದ ನ್ಯೂಸ್ ಅಪ್ಡೇಟ್. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.